ಬೆಂಗಳೂರಿಗರಿಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಅನ್ನು ರಾಜ್ಯ ಸರ್ಕಾರ ಇವತ್ತು ಕೊಟ್ಟಿದೆ. ಬಿ ಖಾತೆದಾರರಿಗೆ ಎ ಖಾತೆಗೆ ಕನ್ವರ್ಟ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತೊಂದು ಆ್ಯಪ್ ಅನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ. 100 ದಿನದಲ್ಲಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 100 ದಿನ ಡೆಡ್ಲೈನ್. ಅದಕ್ಕೆ ನೀವು ಅಪ್ಲೈ ಮಾಡಿದ 100 ದಿವಸದಲ್ಲಿ, ಅರ್ಜಿ ಹಾಕಿದ 100 ದಿನಗಳಲ್ಲಿ ಖಾತೆಯನ್ನು ಪರಿವರ್ತನೆ ಮಾಡಿಕೊಡ್ಲಾಗತ್ತೆ. ಅದು ಯಾವತ್ತಿಂದ? ನವೆಂಬರ್ 1ನೇ ತಾರೀಕಿಂದ ಖಾತಾ ಪರಿವರ್ತನೆ ಜಾರಿ. ಆದರೆ ಮಾರ್ಗಸೂಚಿ ದರ, ನಿಮ್ಮ ಸೈಟ್ ಮಾರ್ಗಸೂಚಿ ದರ ಇದೆಯಲ್ಲ, SR ವ್ಯಾಲ್ಯೂ, ಅದಕ್ಕೆ 5% ಟ್ಯಾಕ್ಸ್ ಕಟ್ಟಬೇಕು. 50 ಲಕ್ಷ ರೂಪಾಯಿ ಸೈಟ್ SR ವ್ಯಾಲ್ಯೂ ಇದ್ದರೆ 2.5 ಲಕ್ಷ ಕಟ್ಟಬೇಕು. 1 ಕೋಟಿ ಇದ್ದರೆ ನಿಮ್ಮ ಸೈಟ್ ವ್ಯಾಲ್ಯೂ 5 ಲಕ್ಷ ಫೀಸ್ ಕಟ್ಟಬೇಕು. ಕಟ್ಟಿ ನಿಮ್ಮ ಬಿ ಖಾತೆಯನ್ನು ಎ ಖಾತೆಗೆ ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಮಾರ್ಗಸೂಚಿ ದರ ಅಂದರೆ SR ವ್ಯಾಲ್ಯೂ, ಆ SR ವ್ಯಾಲ್ಯೂ ಮೇಲೆ 5% ಕಟ್ಟಬೇಕಾಗತ್ತೆ. SR ವ್ಯಾಲ್ಯೂನ ಅವರೇ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಕಂದಾಯ ಇಲಾಖೆಯವರು. 100 ದಿನಗಳಲ್ಲಿ ಖಾತೆ ಪರಿವರ್ತನೆ ಆಗುತ್ತೆ. ಇದು ನವೆಂಬರ್ 1ರಿಂದ. ಸಾಕಷ್ಟು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಇವತ್ತು. ಅವ್ರು ಹೇಳ್ತಾರೆ, ಇದು ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅವರು ಆ ಪದವನ್ನು ಬಳಸಿದ್ದಾರೆ. ನವೆಂಬರ್ 1ನೇ ತಾರೀಕಿಂದ ಅಧಿಕೃತವಾಗಿ ಇದು ಜಾರಿಗೆ ಬರ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿಗರ ಬಹುದಿನಗಳ ಬೇಡಿಕೆ ಆಗಿತ್ತಿದು. ಬಿ ಖಾತೆಯನ್ನು ಎ ಖಾತೆಗೆ ಮಾಡಿಕೊಡಿ ಅಂತ ತುಂಬ ಜನರಿಗೆ ಕರೆಂಟ್ ಕನೆಕ್ಷನ್ ಇಲ್ಲ, ವಾಟರ್ ಕನೆಕ್ಷನ್ ಇಲ್ಲ ಅಂತೆಲ್ಲ ಒದ್ದಾಡ್ತಾ ಇದ್ರು. ನೀವು ಎ ಖಾತೆ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಎಲ್ಲ ಸಿಗುತ್ತೆ. ಕೊನೆಗೂ ಕೋರ್ಟ್ ಆದೇಶ ಇದ್ದರೂ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದೆ. 2,000 ಚದರಡಿ ಒಳಗಡೆ ಇರ್ತಕ್ಕಂಥವ್ರಿಗೆ, ಅಂದರೆ 30-40 ಸೈಟ್ ಅವರಿಗೆಲ್ಲ ಅಪ್ಲೈ ಆಗುತ್ತೆ. ಬೆಂಗಳೂರಿನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ. ಅವ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆ 25 ಲಕ್ಷದಲ್ಲಿ 7.5 ಲಕ್ಷ ಬಿ ಖಾತೆಗಳೇ ಇದೆಯಂತೆ. ಬೆಂಗಳೂರಿನಲ್ಲಿ 25 ಲಕ್ಷದಲ್ಲಿ 7.5 ಲಕ್ಷ ಬಿ ಖಾತೆಗಳು. ಈಗ ಈ 7.5 ಲಕ್ಷ ಖಾತೆಯವರು ಕೂಡ ಎ ಖಾತೆಗೆ ಕನ್ವರ್ಟ್ ಮಾಡಿಸ್ಕೋಬಹುದು. ಇನ್ನು ಆಲ್ರೆಡಿ ಎ ಖಾತೆ ಇರ್ತಕ್ಕಂಥವ್ರು ಕೂಡ 7.5 ಲಕ್ಷ ಜನ ಇದೆ, 7.5 ಲಕ್ಷ ಸೈಟ್ಗಳಿದೆ. ಸೊ 25 ಲಕ್ಷದಲ್ಲಿ 7.5 ಲಕ್ಷ ಬಿ ಖಾತೆ, 7.5 ಲಕ್ಷ ಎ ಖಾತೆ. ಸೊ ಇನ್ನು ಬೆಂಗಳೂರು 1 ಸೆಂಟರ್ನಲ್ಲೂ ಕೂಡ ಎ ಖಾತೆ ಪರಿವರ್ತನೆಗೆ ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನಲ್ಲೂ ಮಾಡ್ಕೋಬೋದು, ಬೆಂಗಳೂರು 1ಗೂ ಹೋಗ್ಬೋದು. ಆದರೆ ಬೆಂಗಳೂರು 1ನಲ್ಲಿ ಏನು ಗೊತ್ತಾ, 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು. ನೀವು ಬೆಂಗಳೂರು 1ನಲ್ಲಿ ಮಾಡಿಸ್ಕೊಳ್ಳೋದಕ್ಕೆ 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸನ್ನು ಕಟ್ಟಿಸ್ಬೇಕು. ಆಮೇಲೆ ಮಾರ್ಗಸೂಚಿ ದರದ 5% ಹಣ ಕಟ್ಟಬೇಕು. ನಾನು ಹೇಳಿದ್ನಲ್ಲ, ನಿಮ್ಮ ಸೈಟ್ ವ್ಯಾಲ್ಯೂ ಏನಿದೆ ಅದರ 5% ಕಟ್ಟಬೇಕಾಗತ್ತೆ. ನೀವು ಅದನ್ನು ಕಟ್ಟಿ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಆಗ ನಿಮಗೆ ವಿದ್ಯುತ್, ಕರೆಂಟು ಎಲ್ಲ ವ್ಯವಸ್ಥೆನೂ ಕೂಡ ಸಿಗುತ್ತೆ. 100 ದಿನದ ಒಳಗೆ ಮೀರಿದ್ರೆ ದರ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. 100 ದಿನ ಮೀರಿದ ಮೇಲೆ ದರ ಜಾಸ್ತಿ ಆಗುತ್ತೆ, ಅಷ್ಟರಲ್ಲಿ ಮಾಡಿಸ್ಕೊಳ್ಳಿ ಅಂತ ಒಂದು ಆಫರ್ ಕೊಟ್ಟಂಗೆ ಸರ್ಕಾರದ ವತಿಯಿಂದ ಒಂದು ಆಫರ್. ಮೊನ್ನೆ ಎಲ್ಲ ರೋಡ್ ಫೈನ್ ಎಲ್ಲ 50% ಡಿಸ್ಕೌಂಟ್ ಕೊಟ್ಟಿದ್ದಾರಲ್ಲ, ಆ ಥರ ಇದೆಲ್ಲ ಮಾಹಿತಿಗಳನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇವತ್ತು ಅವರೇ ವಿಧಾನಸೌಧದಲ್ಲಿ ಆ್ಯಪ್ಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನತೆಗೆ ಇದೊಂದು ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಎಷ್ಟೋ ಜನ ಈ ಬಿ ಖಾತೆ ಇರ್ತಕ್ಕಂಥವ್ರು ಪಾಪ ಮನೆ ಕಟ್ಟೋಕ್ಕಾಗಿಲ್ಲ, ಕರೆಂಟ್ ಇಲ್ಲ, ಕೆಲವರು ಮನೆ ಕಟ್ಟಿಬಿಟ್ಟಿದ್ದಾರೆ, ವಿದ್ಯುತ್ ಸೌಲಭ್ಯ ಇಲ್ಲ, ವಾಟರ್ ಸಪ್ಲೈ ಇಲ್ಲ. ಅವರೆಲ್ಲರಿಗೂ ಕೂಡ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಆರಂಭದಲ್ಲಿ ನಿಮಗೆ ಜನ ಮುಗಿ ಬೀಳ್ತಾರೆ ಬಿಡಿ ಇದನ್ನು ಕನ್ವರ್ಟ್ ಮಾಡಿಸ್ಕೊಳ್ಳೋಕೆ, ಯಾಕೆಂದರೆ ಮನೆ ಕಟ್ಟಿಬಿಟ್ಟಿದ್ದಾರೆ. ಇವತ್ತಿಂದ 100 ದಿನದೊಳಗೆ, ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರ್ ಆಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು, ಅದಕ್ಕೇನು ಕರಿತೀವಿ, ಬೆಂಗಳೂರು 1, ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ ಆಗಿ ಫೀಸನ್ನು ಕಟ್ಟಬೇಕು ದಾಖಲೆಗೆ. ಮಿಕ್ಕಿದ ಅವರ ದಾಖಲೆಗಳನ್ನು ಅವರು ಕೊಡಬೇಕು.
ಇಲ್ಲ ಅಂದರೆ ನೀವು ಹೋಗಿ ನಮ್ಮ ಕಾರ್ಪೊರೇಷನ್ದು ಒಂದು ಕಾರ್ಪೊರೇಷನ್ಗೆ ಎರಡೆರಡು ಕಡೆ ಏನು ಹೊಸ ಕಚೇರಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೆ ಜಾಗವನ್ನು ನಾವು ಇಡ್ತಾ ಇದ್ದೀವಿ. ಅಲ್ಲಿ ಹೋಗಿ ನೀವೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. 100 ದಿನದ ಮೇಲೆ ಏನಾದ್ರು ಹೋದರೆ ಬಹುಶಃ ಮುಂದಕ್ಕೆ ನಾವು ಆ ಬೆಲೆಗಳನ್ನು ಜಾಸ್ತಿ ಮಾಡುವಂಥ ಒಂದು ಅವಕಾಶ ಇದೆ. ಈಗ ಸದ್ಯಕ್ಕೆ ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ 2,000 ಚದರ ಮೀಟರ್ವರೆಗೂ ಕೂಡ 2,000 ಚದರ ಮೀಟರ್ವರೆಗೂ ಕೂಡ ಈ ಅವಕಾಶ ಇದೆ. ಅದಾದ ಮೇಲೆ ಬೇರೆ ದೊಡ್ಡವರಿಗೆ ಈ ಅವಕಾಶ ಇವತ್ತಿಂದ ಓಕೆ. ಸೊ ಏನು ಎ ಖಾತೆಗೆ ಬದಲಾಯಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನುಕೂಲ ಅಂದರೆ, ಬಿ ಖಾತೆಯಲ್ಲಿ ಇರ್ತಕ್ಕಂಥ ನಿಮ್ಮ ಸೈಟು ಅದು ಅನಧಿಕೃತವಾಗಿತ್ತು. ಎ ಖಾತೆಗೆ ಕನ್ವರ್ಟ್ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಅದು ಅಧಿಕೃತವಾಗುತ್ತೆ. ನಿಮ್ಮ ಸೈಟು ಅಧಿಕೃತ. ಅಕಸ್ಮಾತ್ ನೀವು ಅದರಲ್ಲಿ ಮನೆಯೇ ಕಟ್ಟಿಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಅನಧಿಕೃತ ಮನೆಯಾಗಿರ್ತಿತ್ತು, ಈಗ ಅದು ಅಧಿಕೃತ ಕಟ್ಟಡ ಅಂತ ಆಗುತ್ತೆ. ಅನಧಿಕೃತ ಕಟ್ಟಡ ಕಾನೂನುಬದ್ಧವಾಗುತ್ತೆ. ಜೊತೆಗೆ ಆ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಬಿ ಖಾತಾ ಸೈಟ್ ಅಂದರೆ ಸ್ವಲ್ಪ ರೇಟ್ ಕಡಿಮೆ, ಎ ಖಾತಾ ಸೈಟ್ ಅಂದರೆ ರೇಟ್ ಜಾಸ್ತಿ. ನಿಮ್ಮ ಆಸ್ತಿಯ ಮೌಲ್ಯ ಹೆಚ್ಚಳವಾಗುತ್ತೆ. ಆಮೇಲೆ ನಿಮಗೆ ವಿದ್ಯುತ್ತು ನೀರು ಸಂಪರ್ಕ ಸರಾಗವಾಗಿ ಸಿಗುತ್ತೆ ಇನ್ಮೇಲೆ ಎ ಖಾತೆ ಕನ್ವರ್ಟ್ ಮಾಡಿಸ್ಕೊಂಡ್ರೆ. ಆಮೇಲೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್, ನಿಮ್ಮ ಸೈಟ್ ಡಾಕ್ಯುಮೆಂಟ್ ಇದೆಯಲ್ಲ, ಅದನ್ನು ಕಾನೂನುಬದ್ಧ ದಾಖಲಾತಿ ಅಂತ ಕರೀತಾರೆ. ಲೀಗಲ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದಿದ್ದು ಲೀಗಲ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಲೀಗಲ್ ಡಾಕ್ಯುಮೆಂಟ್ ಆಯಿತು ಅಂದರೆ ನೀವು ಆಸ್ತಿಯನ್ನು ಮಾರಾಟ ಮಾಡೋದು, ಆಸ್ತಿಯನ್ನು ಖರೀದಿ ಮಾಡೋದು ಎಲ್ಲ ಸಲೀಸಾಗುತ್ತೆ. ಆಮೇಲೆ ಸರ್ಕಾರದ ಸೌಲಭ್ಯಗಳು, ಈಗ ಬ್ಯಾಂಕ್ ಲೋನಿಂದ ಹಿಡಿದು ಸರ್ಕಾರದ ಬೇರೆ ಬೇರೆ ಸೌಲಭ್ಯಗಳೇನಿದೆ ಎಲ್ಲದಕ್ಕೂ ನಿಮ್ಮ ಸೈಟ್ ಅರ್ಹವಾಗುತ್ತೆ. ಬಹಳ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಸುಲಭವಾಗಿ ಬ್ಯಾಂಕ್ ಲೋನ್ ಸಿಗುತ್ತೆ. ನಿಮ್ಮ ಸೈಟು ಎ ಖಾತೆಗೆ ನೀವು ಕನ್ವರ್ಟ್ ಮಾಡಿಸ್ಕೊಂಡ್ರೆ ಮನೆ ಕಟ್ಟೋದಕ್ಕೆ ಬ್ಯಾಂಕ್ ಲೋನು ಸುಲಭವಾಗಿ ಸಿಗುತ್ತೆ. ಇಷ್ಟು ಅನುಕೂಲ ಇದೆ ನೋಡಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಈ 5% ಇದನ್ನು ಕಟ್ಟಿ ಅಂತ ಹೇಳಿದಾರಲ್ಲ, ಮಾರ್ಗಸೂಚಿಯ ದರದ 5%, ಅದು ಏನೇನೂ ಅಲ್ಲ. ನಿಮ್ಮ ಸೈಟ್ ವ್ಯಾಲ್ಯೂ ಏನಿದೆ ಅದಕ್ಕೆ 5% ಫೀಸ್ ಕಟ್ಟಬೇಕು ಬಿ ಟು ಎ ಮಾಡಿಸ್ಕೊಳ್ಳೋದಕ್ಕೆ. ಬಟ್ ಅದೇನೂ ಅಲ್ಲ, ನಿಮಗೆ ಇದರಿಂದ ಬೆನಿಫಿಟ್ ತುಂಬ ಇದೆ. ಹಾಗಾಗಿನೇ ಜನ ಇನ್ನು ಮುಂದೆ ಮುಗಿಬೀಳ್ತಾರೆ ಇದನ್ನು ಕನ್ವರ್ಟ್ ಮಾಡಿಸ್ಕೊಳ್ಳೋದಕ್ಕೆ. ನಿಜಕ್ಕೂ ಕೂಡ ಒಂದು ಬಿಗ್ ಗಿಫ್ಟ್ ಇದು. ರಾಜ್ಯ ಸರ್ಕಾರ ದೀಪಾವಳಿ ಗಿಫ್ಟನ್ನು ಕೊಟ್ಟಿದೆ ಅಂತ ಬೇಕಾದ್ರೆ ಹೇಳ್ಬೋದು. ಬೆಂಗಳೂರಿನ ಜನಕ್ಕೆ ತುಂಬ ಒದ್ದಾಡ್ತಾ ಇದ್ರು, ಈ ಬಿ ಖಾತಾ ಸೈಟ್ ತೊಗೊಂಬಿಡೋದು, ಅದು ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ, ಲೋನ್ ಸಿಗಲ್ಲ, ಕರೆಂಟ್ ಸಿಗಲ್ಲ, ವಾಟರ್ ಸಪ್ಲೈ ಸಿಗಲ್ಲ ಅಂತ ಒದ್ದಾಡ್ತಾ ಇದ್ರು. ಈಗ ನಿಮಗೆ ಆರಾಮವಾಗಿ ಎಲ್ಲವೂ ಕೂಡ ಆಗುವಂತಹ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಎ ಖಾತೆಗೆ ಬದಲಾಯಿಸಿಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲ, ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು ಜನ ಇನ್ಮೇಲೆ. ನೀವು ಅಪ್ಲೈ ಮಾಡಿದ 100 ದಿನಗಳ ಒಳಗೆ ಖಾತೆ ಪರಿವರ್ತನೆ ಆಗುತ್ತೆ. ಪ್ರೊವೈಡೆಡ್ ಸರ್ಕಾರ ಕೇಳುವ ಎಲ್ಲ ಮಾಹಿತಿಯನ್ನು ಕೊಡಬೇಕು, ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಫೀಸ್ ಕಟ್ಟಬೇಕು.